ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಶುರು ಮಾಡೋಣ. ಇವತ್ತು ತಾರೀಕು ಮತ್ತು ಟೈಮ್ ಬಂದ್ಬಿಟ್ಟು ಫೆಬ್ರವರಿ 25ನೇ ತಾರೀಕು ಬುಧವಾರ. ಟೈಮ್ ಬಂದ್ಬಿಟ್ಟು 11:10 ಬುಧವಾರ ನೈಟು. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ. ನೆನ್ನೆ ಬಂದ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ. ಏನಕ್ಕಪ್ಪ ಅಂತೇಳಿದ್ರೆ ನೆನ್ನೆ ಡ್ಯೂಟಿನೇ ಕೊಡಲಿಲ್ಲ. ಆ ಥರ ಕೂರ್ಸ್ ಹಾಕ್ಬಿಟ್ಟು ನನಗೆ ಬೇಜಾರಾಗೋಯ್ತು ಅಂದ್ಕೊಳ್ಳಿ. ಸೊ ಎಷ್ಟು ಡ್ಯೂಟಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಒಂದೇ ಒಂದು ಡ್ಯೂಟಿ ಮಾಡಿಕೊಂಡು ಮಲ್ಕೊಂಬಿಟ್ಟೆ ಮನೆಯಿಂದ. ಸೊ ಅದಕ್ಕೋಸ್ಕರ ವಿಡಿಯೋ ಶುರು ಮಾಡಿದವನು ಹಾಗೆ ಕಂಟಿನ್ಯೂ ಮಾಡಲಿಲ್ಲ. ಹಂಗೆ ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಟ್ಟು ವಿಡಿಯೋನು ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನೋಡೋಣ ಇವತ್ತು ಅದೇ ಥರ ಕೂರಿಸ್ತಾನೆ ಹೆಂಗೆ ಕತೆ ಏನು ಅಂತ ಅನ್ನೋದನ್ನು ನೋಡೋಣ. ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಡ್ಯೂಟಿ ಕೊಡದೇ ಇರಲಿ, ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಂಡ್ ಆಫ್ ದ ವಿಡಿಯೋ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಎಷ್ಟು ಕೊಟ್ಟನ ಇಲ್ಲೋ ಡ್ಯೂಟಿ ಅಥವಾ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇ ಡ್ಯೂಟಿ ತಗೊಂಡಿದ್ದೀನಿ. ಅಮೌಂಟ್ ಬಂದ್ಬಿಟ್ಟು 289 ರೂಪಾಯಿನ ತೋರಿಸ್ತು. ಮಹಾಲಕ್ಷ್ಮೀಪುರಂ ಅಂತ ಯಾವುದೋ ಇತ್ತು ಗೈಸ್. ಕರೆಕ್ಟಾಗಿ ನೋಡಲಿಲ್ಲ ಅಡ್ರೆಸ್ಸು. ನಾನು ಹೋಗಿದ್ದೀನಿ ಅಂತ ಅನಿಸಿಲ್ಲ. ಸೊ ಗೊತ್ತಿಲ್ಲ, ಹೋಗಿ ನೋಡೋಣ ಎಷ್ಟು ಡ್ರಾಪ್ ಮಾಡೋಣ ಇಲ್ಲಿಗೆ ಏನಿತ್ತು ಅಂತ ಗೊತ್ತಾಗುತ್ತೆ. ಅಮೌಂಟ್ ಮಾತ್ರ 289 ರೂಪಾಯಿ ತೋರಿಸ್ತು. ಟೈಮ್ ಬಂದ್ಬಿಟ್ಟು 11:25. ಸೊ ಇಲ್ಲೇ ಪಿಕಪ್ ಲೊಕೇಶನ್ ಪಕ್ಕದಲ್ಲೇ ಇದ್ದೀನಿ, ನೋಡ್ಬೋದು. ಇಲ್ಲಿ ಕಸ್ಟಮರ್ ಇಲ್ಲೇ ಇದ್ದಾರೆ. ಸೊ ನಾನು ಮೇನ್ ರೋಡಲ್ಲಿದ್ದೀನಿ. ಸೊ ಬನ್ನಿ ಹೋಗಿ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡ್ಕೊಳ್ಳೋಣ. ಡ್ರಾಪ್ ಮಾಡ್ಬಿಟ್ಟು ನಿಮಗೆ ಎಲ್ಲಿ ಡ್ರಾಪ್ ಲೊಕೇಶನ್ ಅಂತ ತಿಳಿಸ್ತೀನಿ. ಮೊದಲನೇದು ಡ್ರಾಪ್ ಮಾಡಿದೆ ಮಹಾಲಕ್ಷ್ಮೀಪುರಂ ಅಂತಂದರೆ ಇಲ್ಲಿ ಇಸ್ಕಾನ್ ಟೆಂಪಲ್ ಆಪೋಸಿಟಲ್ಲಿ ಡೌನ್ ಒಂದು ರೋಡ್ ಇದೆಯಲ್ಲ. ಸೊ ಇದು ಮರ್ತುಬಿಟ್ಟಿದ್ದೀನಿ ನಾನು. ಸುಮಾರು ದಿನ ಆಗ್ಬಿಟ್ಟಿತ್ತು ಇದು ಬಂದು. ಸೊ ಅದಕ್ಕೋಸ್ಕರ ಗೊತ್ತಾಗಲಿಲ್ಲ. ಸೊ 245 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು ತೊಗೊಂಡಿದ್ದೀನಿ. ಸೊ ನನಗೆ ಬಂದ್ಬಿಟ್ಟು ಎಷ್ಟು ಕೊಡ್ತಾರೆ ನೋಡೋಣ. ಕರೆಕ್ಟ್ 12 ಗಂಟೆಗೆ ಕರ್ಕೊಂಬಂದು ಡ್ರಾಪ್ ಮಾಡಿ. ಇದು ನೋಡಿ 790 ರೂಪಾಯಿ ನೆನ್ನೆದು ಆಯಿತಾ. ನೆನ್ನೆ ಡ್ರಾಪ್ ಮಾಡಿದ್ದು ಇದನ್ನು ಹೇಳಿದ್ದು ಒಂದೇ ಒಂದು ಟ್ರಿಪ್ ಮಾಡಿದ್ದು ನೆನ್ನೆ ನೈಟು. ಯಾವ ಡ್ಯೂಟಿನೂ ಕೊಡಲಿಲ್ಲ ನೆನ್ನೆ. ಸೊ ಇವತ್ತೊಂದು ನೋಡಿ 286 ರೂಪಾಯಿ ಕೊಟ್ಟಿದ್ದಾನೆ 18 ಕಿಲೋಮೀಟ್ರ್ ಡ್ರಾಪ್ಗೆ. ಟೈಮು 12 ಗಂಟೆ ಕರೆಕ್ಟಾಗಿ. ಸೊ ನೋಡೋಣ, ಇಲ್ಲೇ ಡ್ರಾಪ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಇದೇ ಆಪೋಸಿಟು ಹೋಟ್ಲಿಗೆ ಹೋದ್ರು ಪ್ಯಾಸೆಂಜರು. ಇನ್ಯಾವ ಡ್ಯೂಟಿ ಕೊಡ್ತಾನೆ ಏನೋ ಎತ್ತ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಡ್ಯೂಟಿ ಮಾಡೋಕ್ಕೆ ಮೂಡಿಲ್ಲ ನನಗೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಲೈಫಲ್ಲಿ ಏಟ್ ಮೇಲೆ ಏಟು ಆ ಥರ ತುಂಬಾ ಪ್ರಾಬ್ಲಮ್ಸ್ಗಳು ಬರ್ತಾಯಿದ್ದಾವೆ. ಒಂದನ್ನು ಸಾಲ್ವ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದು ಪ್ರಾಬ್ಲಮ್ ಬಂದ್ಬಿಟ್ಟು ಈ ಕಡೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋಷ್ಟು ಈ ಕಡೆ ಇನ್ನೊಂದು ಪ್ರಾಬ್ಲಮ್ಮು ಉಟ್ಕೊಳ್ತಾ ಇರುತ್ತೆ. ನಮಗೆಲ್ಲ ಎಲ್ಲರಿಗೂ ಪ್ರಾಬ್ಲಮ್ಗಳು ಇದ್ದಿದ್ದೆ. ನಿಜವಾಗ್ಲೂ ಯಾಕಾದರೂ ಮಿಡ್ಲ್ ಕ್ಲಾಸಲ್ಲಿ ಉಟ್ಬಿಟ್ಟಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಸೊ ಇನ್ನೂ ಅರಗಿಸ್ಕೊಳ್ಳೋಕ್ಕೆ ಆಗದೇ ಇರೋಂಥ ಕಷ್ಟ ಇದ್ದಾಗಲೇ ಅದಕ್ಕೆ ಇನ್ನೊಂದು ತಿರ್ಗಾ ಕಷ್ಟಗಳು ಅಂತ ಬರ್ತಿದೆ. ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ. ಸಪೋರ್ಟ್ಗೂ ಯಾರೂ ಇಲ್ಲ. ಒಬ್ಬನೇ ಪೇಚಾಡಬೇಕು, ಒಬ್ಬನೇ ಮಾಡಬೇಕು ಅನ್ನೋದು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಆಗಲ್ಲ ಗೈಸ್. ನಾನು ಎಷ್ಟು ಫೇಸ್ ಮಾಡೋಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಆಗ್ತಿಲ್ಲ. ಏನೋ ಒಂದಷ್ಟು ಲೈಫಲ್ಲಿ ಹುಟ್ಟಿದ ಮೇಲೆ ಭೂಮಿ ಮೇಲೆ ಏನಾದರೂ ಒಂದು ಸಾಧನೆ ಮಾಡಿಬಿಟ್ಟು ಸಾಯಬೇಕು ಅನ್ನೋದು ಒಂದು ತಲೆಯಲ್ಲಿರೋದು. ಸೊ ಅದು ಆಗ್ತಿಲ್ಲ. ಜೊತೆಗೆ ಚಿಕ್ಕ ಮಕ್ಕಳಿದ್ದಾರೆ. ಸೊ ಆ ಮಕ್ಳಿಗೂ ಒಂದು ದಾರಿ ಮಾಡಿ ಅವ್ರಿಗೂ ಒಂದು ಗೂಡು ಸೇರಿಸ್ಬೇಕು ಅನ್ನೋದು ತಲೆಯಲ್ಲಿ ಇಟ್ಕೊಂಡು ಒಂದಷ್ಟು ಏನೋ ಕೈ ಆಗ್ತೆ. ಬಟ್ ಅದು ಕೂಡ ಮನೆ ಕಟ್ಟೋದಾಗಿರ್ಬೋದು, ಎಲ್ಲ ಆಗಿರ್ಬೋದು, ನೋಡಿರ್ತೀರ. ಅದು ಕೂಡ ಸ್ವಲ್ಪ ಅರ್ಧದಲ್ಲಿ ನಿಂತ್ಕೊಂಡಿದೆ. ಇನ್ನೊಂದು 30% ಕೆಲಸ ಇದೆ. ಬಟ್ ಅದಕ್ಕೂ ಈಗ ಏನೋ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬಂದಿದ್ದಾವೆ. ಸೊ ಏನೇನೋ ತಲೆನೋವುಗಳು, ನೆಮ್ಮದಿನೇ ಇಲ್ದಿರೋ ಥರ ಆಗ್ಬಿಟ್ಟಿದೆ. ಎಲ್ಲ ಕಡೆ ನೆಮ್ಮದಿ ಕೆಲಸ ಮಾಡ್ಕೊಂಡು ಹೋಗಿ ಮನೆಗೆ ನೆಮ್ಮದಿ ಊಟ ಮಾಡಿ ನಿದ್ದೆ ಮಾಡೋಣ ಅಂದರೂ ಅದಕ್ಕೂ ನೆಮ್ಮದಿ ಇಲ್ಲ. ಸೊ ಈ ಥರ ಒಂದಷ್ಟು ನನಗೆ ಅಂತಲ್ಲ, ಸುಮಾರು ಜನಕ್ಕೆ ಆಲ್ಮೋಸ್ಟ್ ನನ್ನ ವಿಡಿಯೋ ನೋಡ್ತಿದ್ರೆ ನಿಮಗೂ ಕೂಡ ಈ ಥರ ಅನುಭವಗಳು ಆಗಿರುತ್ತೆ. ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ತುಂಬಾ ನೋವುಗಳಿದ್ದಾವೆ ನನಗೆ. ಬಟ್ ಎಲ್ಲರನ್ನೂ ಕೂಡ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಿಲ್ಲ ಅಷ್ಟೇ ನಾನು, ಆಯಿತಾ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಾನು ಡೈಲಿ ವ್ಲಾಗು, ಲೈಫ್ ಸ್ಟೈಲ್ ವ್ಲಾಗ್ ಎಲ್ಲ ಮಾಡಿದ್ರೆ ಅದ್ರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಒಬ್ಬ ಡ್ರೈವರ್ ಕಷ್ಟ ಏನಿದೆ, ಏನು ಎತ್ತ ಅವ್ನ ಲೈಫಲ್ಲಿ ಏನೇನು ಥರ ಕಷ್ಟಗಳು ಬರುತ್ತೆ, ಅದನ್ನು ಯಾವ ಥರ ಫೇಸ್ ಮಾಡ್ತಾನೆ, ಏನು ಎತ್ತ ಅನ್ನೋದು. ಅರ್ನಿಂಗ್ ವೀಡಿಯೋಸ್ ಜೊತೆಗೆ ಅದನ್ನು ನಾನು ಲೈಫ್ ಸ್ಟೈಲ್ ವೀಡಿಯೋನು ಮಾಡಿದ್ರೆ ಡೈಲಿದು. ಸೊ ಅವಾಗ ಗೊತ್ತಾಗುತ್ತೆ. ಸೊ ಬಟ್ ಏನು ಮಾಡೋಕ್ಕಾಗಲ್ಲ. ಕಷ್ಟ ಅಂತ ಕೂತ್ಕೊಂಡ್ರೆ ಮಕ್ಕಳಿದ್ದಾವೆ, ಚಿಕ್ಕ ಮಕ್ಕಳು. ಸೊ ಅವ್ರಿಗೋಸ್ಕರ ದುಡಿಬೇಕು ಅನ್ನೋ ಒಂದು ರೀಸನ್ನಿಂದ ಹಣ ಅಂದ್ಬಿಟ್ಟು
ಡ್ಯೂಟಿನ ಆನ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, 2ನೇ ಬುಕ್ಕಿಂಗ್ ತಿರ್ಗಾ ಬಂದಿದೆ. ಸೊ ಸೇಮ್ ಯಾವಾಗಲೇ ಯಾರು ಕಸ್ಟಮರ್ ಡ್ರಾಪ್ ಮಾಡಿದೆ, ಸೊ ನೋಡಿ ತಿರ್ಗಾ ಅದೇ ಕಸ್ಟಮರು ಬಾಲಾಜಿ ಅಂತ ನಾನು ಆಗಲೇ ಡ್ರಾಪ್ ಮಾಡಿದ್ದು. ಸೊ ಅದೇ ಕಸ್ಟಮರ್ ತಿರ್ಗಾ ಬುಕ್ ಮಾಡಿದ್ದಾರೆ. ರಾಜರಾಜೇಶ್ವರಿ ನಗರ ಅಂತ ಇನ್ನೊಂದು ಡ್ರಾಪು. ಸೊ ಬನ್ನಿ, ವಾಪಸ್ ಇಲ್ಲಿ ಮೊದಲೇ ವೆಯ್ಟ್ ಮಾಡ್ತಾ ಇದ್ದೆ. ರಿಟರ್ನ್ ಹೋಗಿ ಪಿಕ್ ಮಾಡಬೇಕು. ಹೋಗಿ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಹಾಂ, ಓಕೆ ಸರ್, ಥ್ಯಾಂಕ್ಸ್. ಓಕೆ ಸರ್, ಥ್ಯಾಂಕ್ಸ್. ಸೊ ಸ್ನೇಹಿತರೆ, ಇನ್ನೊಂದು ಡ್ರಾಪ್ ಮಾಡಿದೆ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಇದೇ ಪ್ಯಾಸೆಂಜರು ಇಬ್ಬರು ಬಂದಿದ್ದರು. ಸ್ಟಾಪ್ ಹಾಕೋಕ್ಕೆ ಗೊತ್ತಿಲ್ಲ, ಫುಲ್ಲು ಟೈಟ್ ಆಗ್ಬಿಟ್ಟವ್ರೆ. ಟೈಟ್ ಆಗಿಬಿಟ್ಟು ಸ್ಟಾಪ್ ಹಾಕೋದು ಹೆಂಗೆ ಗೊತ್ತಿಲ್ಲ. ಫಸ್ಟು ರಾಜರಾಜೇಶ್ವರಿ ನಗರ ಒಬ್ಬರು ಹಾಕಿದ್ದಾರೆ, ಇನ್ನೊಬ್ರು ಬಂದ್ಬಿಟ್ಟು ಸ್ಟಾಪ್ ಆ್ಯಡ್ ಮಾಡಬೇಕು ಅಂದ್ಬಿಟ್ಟು ಅಲ್ಲಿಂದ ಪಿಕಪ್ ಮಾಡಿ ಲೊಕೇಶನಿಂದ 1 ಕಿಲೋಮೀಟ್ರ್ ಡ್ರಾಪ್ಗೆ ಆ್ಯಡ್ ಮಾಡಬೇಕಿತ್ತು. ಬಟ್ ಆ್ಯಡ್ ಮಾಡೋಕ್ಕೆ ಹೋಗ್ಬಿಟ್ಟು ಅವ್ರ ಲೊಕೇಶನ್ ಚೇಂಜ್ ಮಾಡಿಬಿಟ್ಟು ಇವ್ರ ಲೊಕೇಶನ್ ಹತ್ರ ಇರೋದು ಲೊಕೇಶನ್ ಹಾಕ್ಬಿಡೋರು. ಅವ್ರು ನೋಡಿದ್ರೆ ಸ್ಟಾಪ್ ಕೊಟ್ಟಿದ್ದೀನಿ ಅಂದ್ಕೊಂಡವ್ರೆ. ಸೊ ಅದು ಆಗಿರಲಿಲ್ಲ. ಓಕೆನಾ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಅದು 2 ಟ್ರಿಪ್ಪು ಕೌಂಟ್ ಆಯಿತು ನೋಡಿ. ಇದು 105 ರೂಪಾಯಿ ನೋಡಿ ಇದು. ಸೊ ಇದನ್ನು ಅಲ್ಲೇ ಮಹಾಲಕ್ಷ್ಮಿ ಲೇಔಟಲ್ಲೇ ಡ್ರಾಪ್ ಮಾಡಿಬಿಟ್ಟು ಎಷ್ಟು ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಡ್ರಾಪ್ ಮಾಡಿಬಿಟ್ಟು ಒಬ್ರನ್ನ 105 ರೂಪಾಯಿ. ಸೊ ತಿರ್ಗಿ ಅಲ್ಲಿಂದ ಇನ್ನೊಂದು ಸಲ ಇವ್ರು ಬುಕ್ ಮಾಡಿ ಇನ್ನೊಬ್ರನ್ನ ಕರ್ಕೊಂಬಂದು ರಾಜರಾಜೇಶ್ವರಿ ನಗರ ಡ್ರಾಪ್ ಮಾಡಿದೆ. 258 ರೂಪಾಯಿ ಇದು 12 ಕಿಲೋಮೀಟ್ರಿಗೆ. ಸೊ ಟೋಟಲ್ ಬಂದ್ಬಿಟ್ಟು ಇವಾಗ 3 ಟ್ರಿಪ್ ಆಯಿತು. ಫಸ್ಟ್ನೇದು 286 ಅವ್ರನ್ನೇ ಕರ್ಕೊಂಬಂದು ಬಿಟ್ಟಿದ್ದು. ಸೊ ತಿರ್ಗಿ ಅಲ್ಲಿಂದ ಅವ್ರನ್ನೇ ಕರ್ಕೊಂಡು ಇಬ್ಬರನ್ನ ಡ್ರಾಪ್ ಮಾಡಿದ್ದು ಆಯಿತಾ. ಟೋಟಲ್ ಟೈಮ್ ಬಂದ್ಬಿಟ್ಟು 12:50. ಸೊ ನೋಡುವಾಗ ಇಲ್ಲಿ ಯಾರೋ ಸೈಡಲ್ಲಿ ಹಾಕ್ಕೊಡ್ತೀನಿ ಗಾಡಿನ, ಹಾಕ್ಕೊಂಡು ವೆಯ್ಟ್ ಮಾಡಿ. ಇನ್ನೊಂದು ಡ್ರಾಪ್ ಮಾಡಿದೆ 4ನೇದು 176 ರೂಪೀಸ್ ಕೊಟ್ಟಿದ್ದಾರೆ. BTM ಲೇಔಟ್ರು ಆಯಿತಾ. ಇದನ್ನು ಆ್ಯಡ್ ಮಾಡ್ಕೊಂಬೋಣ. 176 ಅಲ್ಲ. ಸೊ 825 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಟೈಮ್ ಬಂದ್ಬಿಟ್ಟು 1:19. ಇನ್ನೊಂದು ಡ್ರಾಪ್ ಆಯಿತು 138. ಎಲ್ಲ ಶಾರ್ಟ್ ಬುಕ್ಕಿಂಗೇ ಮಾಡ್ತಾಯಿದ್ದೀನಿ ಇವತ್ತು. JP ನಗರ್ ಡ್ರಾಪು. ಇನ್ನೊಂದು ಯಾವುದೋ ಕೊಟ್ಟಿದ್ದಾರೆ ರಿಸರ್ವೇಷನ್ನು, ತೊಗೊಂಡೆ JP ನಗರಿಂದ ಏರ್ಪೋರ್ಟು. ಇದು ಎಷ್ಟು ಗಂಟೆಗೆ ನೋಡೋಣ, 2:10ಕ್ಕೆ. ವಯಸ್ಸು ಇನ್ನೂ ಒಂದು 9 ನಿಮಿಷ ಇದೆ, ಹೋಗ್ಬಿಡು, ಟೈಮ್ ಆಗುತ್ತೆ. ಟೈಮ್ ಬಂದ್ಬಿಟ್ಟು ಇವಾಗ 2:01. ಸೊ ಈಗ ಲಾಸ್ಟ್ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು ಅಮೌಂಟ್ ಎಷ್ಟು ಕೊಟ್ಟಿರೋದು ಹೇಳ್ದನ್ನ 138. ಆ್ಯಡ್ ಮಾಡ್ಕೊಂಡಿಲ್ಲ, ಇದನ್ನು ಆ್ಯಡ್ ಮಾಡ್ಕೊಂಬಿಡ್ತೀನಿ. 138 ಅಲ್ಲ, 138. ಸೊ 963 ರೂಪಾಯಿ ಅರ್ನಿಂಗ್ಸು ಇಲ್ಲಿ ತನಕ. ಸೊ ಬನ್ನಿ, ಇನ್ನೊಂದು ರಿಸರ್ವೇಷನ್ ಯಾವುದಿದೆ ಡ್ಯೂಟಿ, ಇಲ್ಲಿಗೆ ಹೋಗ್ಬೋಣ. ಸ್ನೇಹಿತರೆ, ಪಿಕಪ್ ಲೊಕೇಶನ್ಗೆ ಬಂದು ರಿಸರ್ವೇಷನ್ ತೊಗೊಂಡಿದ್ದಲ್ಲ, ಅದು ಏರ್ಪೋರ್ಟಿಗೆ ಡ್ರಾಪ್ ಇದ್ದಿದ್ದು. ಸೊ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಮೆಸೇಜ್ ಹಾಕಿದ್ದೆ ಬರ್ತೀನಿ 3 ನಿಮಿಷ ಅಂತ ಹಾಕಿ 3 ಮಿನಿಟ್ಸ್ ಅಂತ ಹಾಕಿದ್ದಾರೆ. ಸೊ ಕರೆಕ್ಟಾಗಿ 2:08ಕ್ಕೆ ಬಂದು ರೀಚ್ ಆದೆ. ಕರೆಕ್ಟ್ ಟೈಮ್ ಆಗೈತೆ. ನಾನು ಈ ಫೋನ್ ಬಂದ್ಬಿಟ್ಟು ನೋಡಿ, ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದಾಗ ಚಾರ್ಜಿಂಗ್ ಎಷ್ಟಿತ್ತು ಅಷ್ಟೇ ಇದೆ. ಚಾರ್ಜಿಂಗು 60% ಇತ್ತು. ಇವಾಗ ನೋಡಿ 1% ಜಾಸ್ತಿ ಆಗಿದೆ ಅಷ್ಟೇ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಇಷ್ಟು ದಿನ ಚಾರ್ಜಿಂಗ್ ಆಗ್ತಿತ್ತು ಕರೆಕ್ಟಾಗಿ, ಕಾರಲ್ಲೂ ಚಾರ್ಜಿಂಗ್ ಆಗ್ತಿತ್ತು, ಮನೆಯಲ್ಲೂ ಚಾರ್ಜಿಂಗ್ ಆಗ್ತಿತ್ತು. ಬಟ್ ಈಗ 3-4 ದಿವಸದಿಂದ ಮನೆಗೆ ಹೋಗದೆ ರೀಸನ್ ಮನೆಯಲ್ಲ ಹಾಕಿಲ್ಲ ಚಾರ್ಜಿಂಗು, ಕಾರಲ್ಲೇ ಚಾರ್ಜಿಂಗ್ ಹಾಕ್ಕೊಳ್ತಿದ್ದು. ಬಟ್ ಇವತ್ತು ಬಂದ್ಬಿಟ್ಟು ಚಾರ್ಜಿಂಗೇ ಆಗ್ತಿಲ್ಲ ಇದು ನೋಡಿ. 1% ಆಗೈತೆ ಅಷ್ಟೇ. ಆವಾಗ 11 ಗಂಟೆಯಿಂದ ಇಲ್ಲಿ ತನಕ. ಸೊ ಏನಾಗೈತೆ ಏನು ಎತ್ತಂತ ಗೊತ್ತಿಲ್ಲ. ಇದೆಲ್ಲ ಈ ಫೋನಲ್ಲೇ ಡ್ಯೂಟಿ ಮಾಡ್ತಿರೋದು. ಏನು ಮಾಡೋದು, ನಮ್ಮ ಟೈಮ್ ಹಣೆ ಬರೋಣ ಸರಿಗಿಲ್ಲ. ಸೊ ಬನ್ನಿ, ಇದನ್ನ ಕರ್ಕೊಂಡು ಡ್ರಾಪ್ ಮಾಡೋಣ. ಇದು ಅಮೌಂಟ್ ಬಂದ್ಬಿಟ್ಟು 700 ರೂಪಾಯಿನ 700 ಚಿಲ್ಡ್ರನ್ನ ನೋಡಿದೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ ಗೈಸ್. ಇದು ಏರ್ಪೋರ್ಟ್ದು ಟರ್ಮಿನಲ್ 2 ಡ್ರಾಪ್ ಆಯಿತು. ಡ್ರಾಪ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೀನಿ. ಕ್ಯಾಶ್ ಕಲೆಕ್ಷನ್ ಮಾಡಿಬಿಟ್ಟು 856 ರೂಪಾಯಿ ತೊಗೊಂಡಿದ್ದೀನಿ. 3:14 ಟೈಮು. ಅಮೌಂಟ್ ಎಷ್ಟು ಕೊಡ್ತಾ ನೋಡೋಣ ಇಲ್ಲಿ ಟ್ರಿಪ್ಗೆ. ಬಟ್ ಕಸ್ಟಮರ್ ಬಂದ್ಬಿಟ್ಟು 857 875 ರೂಪಾಯಿ ಕೊಟ್ಟೋದ್ರು. 703 ರೂಪಾಯಿ ಕೊಟ್ಟಿದ್ದಾನೆ. ಇದು ಆ್ಯಡ್ ಮಾಡ್ಕೊಂಬೋಣ. ಪ್ಲಸ್ 703 ರೂಪಾಯಿ
7,703 ರೂಪಾಯಿಂದ ಮಾಡ್ಬಿಟ್ಟಿದ್ದೀನಿ. ಇದು ಒಂದು ನಿಮಿಷ ನೋಡ್ರಿ, ಇವಾಗ ಕರೆಕ್ಟಾಗಿ ಮಾಡಿದ್ದೀನಲ್ಲ, 703 ರೂಪಾಯಿ, 1,666 ರೂಪಾಯಿ. ಟೈಮ್ ಬಂದ್ಬಿಟ್ಟು 5:46. ಸೊ ಇವಾಗೊಂದು ಏರ್ಪೋರ್ಟ್ ಡ್ರಾಪ್ ಇತ್ತು, ಡ್ರಾಪ್ ಮಾಡಿಬಿಟ್ಟು ನಿಂತ್ಕೊಂಡಿದ್ದೀನಿ. ಒಂದು ನಿಮಿಷ ಇದೆ. ಅಮೌಂಟ್ ಬಂದ್ಬಿಟ್ಟು ಪ್ರೀಮಿಯರ್ 719 ರೂಪಾಯಿ ನೋಡಿ, ಇದು ಲಾಸ್ಟ್ ಡ್ರಾಪ್ ಮಾಡಿದ್ದು. 4:45 ಪಿಕ್ ಮಾಡ್ಕೊಂಡು ಹೋಗಿದ್ದು. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಿಮಗೆ ಈ ಕಸ್ಟಮರ್ಗಳು, ಪ್ಯಾಸೆಂಜರ್ಗಳು ಹೆಂಗೆ ಅಂತ ಹೇಳಿದ್ರೆ, ಬರೀ ಸುಳ್ಳು ಹೇಳ್ಕೊಂಡೆ ಜೀವನ ಮಾಡ್ತಾರೋ ಏನು ಕತೆನೋ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಕಷ್ಟಪಡಬೇಕು, ಒಬ್ಬ ಡ್ರೈವರ್ ಎಷ್ಟು ಕಷ್ಟಪಡ್ತಾನೆ, ಒಂದು ಪ್ಯಾಸೆಂಜರ್ನ ಗಾಡಿಗೆ ಹಚ್ಕೊಂಡಾದ್ಮೇಲಿಂದ ಎಷ್ಟು ಸೇಫಾಗಿ ಕರ್ಕೊಂಡೋಗಿ ಜವಾಬ್ದಾರಿಯುತವಾಗಿ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾನೆ ಒಬ್ಬ ಡ್ರೈವರು ಅನ್ನೋದು ಈ ಜನಗಳ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಅನಿಸುತ್ತೆ. ಸೊ ಹೆಂಗಂದ್ರೆ ಹಂಗೆ ಡ್ರೈವರ್ಗಳನ್ನ ನೋಡೋದು, ಆ್ಯಪ್ಗಳಲ್ಲಿ ರಿವ್ಯೂಗಳು ಬರೆದು ಹಾಕೋದು ಆ ಥರ ಮಾಡ್ತಾರೆ. ಸೊ ಎಕ್ಸಾಂಪಲ್ ಹಂಗೆ ತೋರಿಸ್ತೀನಿ ನೋಡಿ. ಈ ಊಬರ್ ಆ್ಯಪಲ್ಲಿ ಪ್ರೊಫೈಲ್ಗೆ ಹೋಗಿ ನಿಮ್ಗೆ ತೋರಿಸ್ತೀನಿ ನೋಡಿ, ಸ್ಕ್ರೀನಲ್ಲಿ ಹಾಕಿರ್ತೀನಲ್ಲ, ಓಕೆನಾ. ಇಲ್ಲಿ ರೇಟಿಂಗ್ಸ್ಗೆ ಹೋಗ್ತೀನಿ ಆಯಿತಾ. ಕೆಳಗಡೆ ಫೀಡ್ಬ್ಯಾಕ್ ಫ್ರಮ್ ಕಸ್ಟಮರ್ಸ್ ಅಂತ ಇದೆಯಲ್ಲ, ಸೊ ಇದರಲ್ಲಿ ಮೊದಲನೇದು ಬಂದ್ಬಿಟ್ಟು ನೋಡಿ, ಎ ರೈಡರ್ ರಿಪೋರ್ಟೆಡ್ ಎ ಮೆಕ್ಯಾನಿಕಲ್ ಇಶ್ಯೂ ಅಂತೆ ನೋಡಿ. ಎ ರೈಡರ್ ರಿಪೋರ್ಟೆಡ್ ಎ ಮೆಕ್ಯಾನಿಕಲ್ ಇಶ್ಯೂ ವಿತ್ ಯುವರ್ ವೆಹಿಕಲ್ ಅಂತೆ. ಇನ್ನು ಮಕ್ಳಿಗೆ ಅದೇನು ಹೊಟ್ಟೆಗೆ ಅನ್ನ ತಿಂತಾರೋ ಬೇರೆ ಏನು ತಿಂತಾರೋ ಗೊತ್ತಿಲ್ಲ, ಡ್ರೈವರ್ಸ್ಗಳು ಹೊಟ್ಟೆ ಉರ್ಸೋಕೆ ಅಂತ 2 ತಿಂಗಳು 3 ತಿಂಗಳು ಹೊಸ ಗಾಡಿ, ಏನು ಪ್ರಾಬ್ಲಮ್ ಇರುತ್ತೆ ಹೇಳಿ, ಹೋಗ್ಲಿ ಮೆಕ್ಯಾನಿಕಲ್ ಇಶ್ಯೂ ಅಂತೆ. ಅದು ಯಾವ ಕುತ್ಕೊಂಡಿದ್ದ ತಕ್ಷಣ ಹೇಳ್ಬಿಟ್ಟ ಅವನು ಮೆಕ್ಯಾನಿಕಲ್ ಇಶ್ಯೂ ಇದೆ ಅಂತ ಹಾಕ್ಬಿಟ್ಟ. ಈ ಆ್ಯಪ್ ಅವ್ರನ್ನ ಏನಾದರೂ ನಾನು ಈ ಒಂದು ಕಸ್ಟಮರ್ ಹಾಕಿ ರಿವ್ಯೂನ ನಂಬ್ಕೊಂಡು ನಾನು ಐಡಿ ಬ್ಲಾಕ್ ಮಾಡಬೇಕಾಗಿತ್ತು. ಇಳಿಸ್ತಿದ್ದೆ ಬೇರೆ ನಾನು, ಆಯಿತಾ. ಯಾರ ನಂಬತ್ತಾರ 2 ತಿಂಗಳು 3 ತಿಂಗಳು ಹೊಸ ಗಾಡಿ ಮೆಕ್ಯಾನಿಕಲ್ ಇಶ್ಯೂ ಬರುತ್ತೆ, ಹೋಗ್ಲಿ ನೀವೇ ಹೇಳ್ರಿ. ನಾ ಪ್ರತಿ ಮತ್ತೆ ಈ ಮೆಕ್ಯಾನಿಕ್ ಇಶ್ಯೂ ಬರೋದಿರಲಿ, ಗಾಡಿ ಎಷ್ಟು ನೀಟಾಗಿ ಇಟ್ಕೊಳ್ತೀನಿ ಅಂದ್ರೆ ನಾನು ಪ್ರತಿ 2 ಟ್ರಿಪ್ಗೆ ಒಂದ್ಸಲ ಮ್ಯಾಟ್ಗಳನ್ನ ಒದರ್ತೀನಿ. ನಾನು ಗಲೀಜಿರಲಿ ಇಲ್ಲದೆ ಇರಲಿ ಮ್ಯಾಟ್ಗಳು ಒದರ್ತೀನಿ. ನಾನು ಕೂತ್ಕೊಳ್ಳೋಂಥ ಗಾಡಿ, ನಾನು ಕೆಲಸ ಮಾಡುವಂಥ ಗಾಡಿ ನನಗೆ ನೀಟಾಗಿರಬೇಕು. ಸೊ ಅದೊಂದು ಓಕೆನಾ. ಸೊ ಇನ್ನೊಂದು ಬಂದ್ಬಿಟ್ಟು ಈ ಕಡೆ ನೋಡಿ, ರಾಂಗ್ ಡ್ರೈವರ್ ಅಂತೆ ನೋಡಿ. ಇಲ್ಲಿ ಒಂದು ರಿಪೋರ್ಟ್ ಅಂದ್ಬಿಟ್ಟು ರಾಂಗ್ ಡ್ರೈವರ್ ಅಂತೆ. ಎ ರೈಡರ್ ರಿಪೋರ್ಟೆಡ್ ದಟ್ ಯು ಡಿಡ್ ನಾಟ್ ಮ್ಯಾಚ್ ದಿ ಪ್ರೊಫೈಲ್ ಇನ್ ದೇರ್ ಆ್ಯಪ್. ಫಾರ್ ಸೇಫ್ಟಿ ಪರ್ಪಸ್ ಡ್ರೈವರ್ಸ್ ಮಸ್ಟ್ ಮ್ಯಾಚ್ ದಿ ಫೋಟೋ ದೇ ಹ್ಯಾವ್ ಪ್ರೊವೈಡ್ ಟು ಅಸ್ ಅಂತೆ. ನಮ್ಮ ಮಗ ಪ್ರೊಫೈಲ್ ಈಗ ಊಬರ್ ಆ್ಯಪಲ್ಲಿ ಯಾವಾಗಲೋ ಕೊಟ್ಟಿರ್ತೀವಿ, ಒಂದು ಫೋಟೋ ತೆಗೆದು ಹಾಕಿರ್ತೀವಿ. ಸೊ ಹಂಗೇ ಇರೋಕ್ಕಾಗತ್ತಾ? ಇವಾಗ ರೀಸೆಂಟಾಗಿ ಕಟಿಂಗ್ ಮಾಡಿಸಿದ್ರೆ ಸ್ವಲ್ಪ ಏರ್ ಕಟ್ ಮಾಡಿಸಿದಾಗ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಫೇಸು. ಅದನ್ನು ಮಕ್ಕಳು ಹೋಗ್ಬಿಟ್ಟು ಡಿಫ್ರೆಂಟ್ ಡ್ರೈವರು, ಯಾವನೋ ಡ್ರೈವರ್ ಬಂದವನೇ ಪ್ರೊಫೈಲಲ್ಲಿರೋ ಫೋಟೋನ ಬೇರೆ ಬಂದಿರೋ ಡ್ರೈವರೇ ಬೇರೆ ಅಂದ್ಬಿಟ್ಟಿದ್ದಾರೆ, ಎಲ್ಲ ಹಾಕ್ತಾರೆ. ಇನ್ನು ಮಕ್ಳಿಗೆ ಏನು ಹೇಳ್ಬೇಕು ಹೇಳ್ರಿ ನೀವೇ, ಹೋಗ್ಲಿ. ನಿಜವಾಗ್ಲೂ ಕೊಡೋ ಕಾಸಿಗೆ ಊಬರನ್ನು ತಗೊಳ್ತಿರೋದೇ ಕಸ್ಟಮರ್ಸ್ ತಗೊಳ್ಳೋದು ಅಮೌಂಟ್ ಕಡಿಮೆ, ಡ್ರೈವರ್ಸ್ ಕೊಡೋದು ಅಮೌಂಟ್ ಕಡಿಮೆ. ಅಂಥದ್ರಲ್ಲಿ ನನ್ನ ಮಕ್ಕಳು ಕೊಡೋದು 150, 200, 250, 500 ರೂಪಾಯಿ ಒಳಗಡೆ ಕೊಡೋದಕ್ಕೆ ಅರ್ಧ ಗಂಟೆ ಇಲ್ಲ 1 ಅವರ್ ಜರ್ನಿ ಮಾಡ್ತಾರೆ. ಅವ್ರದ್ದೇ ಸ್ವಂತ ಗಾಡಿ, ಅವ್ರದ್ದೇ ಇದು ಅನ್ನೋ ಥರ, ಅವರೇ ಓನರು ಅನ್ನೋ ಥರ ಆಡ್ತಾರೆ.